ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಎರಡನೇ ಮನೆಯು ಒಬ್ಬ ವ್ಯಕ್ತಿಗೆ ಯಾವ ರೀತಿ ರಾಜಯೋಗವನ್ನು ತಂದುಕೊಡುತ್ತದೆ ಎಂಬುದನ್ನು ತಿಳಿಸಿಕೊಡಲು ಬಂದಿರುತ್ತೇನೆ. ಒಬ್ಬ ವ್ಯಕ್ತಿಗೆ ಆತನ ಜೀವನದಲ್ಲಿ ಹೆಚ್ಚಿನ ಹಣವನ್ನು ಕೂಡಿಡಲು ಆತನ ದಶ ಭುಕ್ತಿ ಅಂತರ್ಭುಕ್ತಿಯಲ್ಲಿ ಎರಡನೇ ಮನೆಯು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ಯಾವ ವ್ಯಕ್ತಿಗೆ ಹೆಚ್ಚು ಹೆಚ್ಚು ಗ್ರಹಗಳು ಎರಡನೇ ಮನೆಯನ್ನು ಸೂಚ್ಯಂಕ ಮಾಡಿರುತ್ತದೆಯೋ ಆ ವ್ಯಕ್ತಿಗೆ ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ತಂದುಕೊಡುತ್ತದೆ. ಏಕೆಂದರೆ ಅದೇ ಎರಡನೇ ಮನೆ ದುಡ್ಡಿನ ವಿಚಾರದಲ್ಲಿ ಕೊರತೆ ತಂದುಕೊಡದೆ ಆತನು ಬಯಸಿದ ವಸ್ತುಗಳನ್ನು ದುಡ್ಡಿನ ಮೂಲಕ ಖರೀದಿ ಮಾಡಲು ನೆರವಾಗುತ್ತದೆ. ಜೀವನದಲ್ಲಿ ಒಂದು ವಿಚಾರವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ದುಡ್ಡೇ ಎಲ್ಲವೂ ಅಲ್ಲ. ಏಕೆಂದರೆ ಆರೋಗ್ಯವು ವ್ಯಕ್ತಿಯ ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ಯಾವ ವ್ಯಕ್ತಿಗೆ ಐದನೇ ಮನೆಯು ಅನೇಕ ಗ್ರಹಗಳಲ್ಲಿ ಬಂದಿರುತ್ತದೆಯೋ ಆ ವ್ಯಕ್ತಿಗೆ ಉತ್ತಮವಾದ ಆರೋಗ್ಯವನ್ನು ತಂದುಕೊಡುತ್ತದೆ. ಆದರೆ ಐದನೇ ಮನೆಯು ಈ ಕಲಿಯುಗದಲ್ಲಿ ಎಂಜಾಯ್ಮೆಂಟ್ ಕೊಡುತ್ತದೆ. ಆದರೆ ದುಡ್ಡಿನ ವಿಚಾರದಲ್ಲಿ ಐದನೇ ಮನೆಯು ಆ ವ್ಯಕ್ತಿಗೆ ಕಡಿಮೆ ಹಣವನ್ನು ತಂದುಕೊಡುತ್ತದೆ. ಎರಡನೇ ಮನೆಯು ಒಬ್ಬ ವ್ಯಕ್ತಿಗೆ ಪ್ರಸ್ತುತ ನಡೆಯುತ್ತಿರುವ ದಶ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಕ್ಷತ್ರ ಅಧಿಪತಿ ಉಪ ಅಧಿಪತಿಗಳಲ್ಲಿ ಸೂಚ್ಯಂಕವಾಗಿದ್ದಲ್ಲಿ ಆ ವ್ಯಕ್ತಿಗಳಲ್ಲಿ ಹಣವು ಉಳಿತಾಯವಾಗುತ್ತದೆ. ಯಾವ ವ್ಯಕ್ತಿಗೆ ದಶದಲ್ಲಿ ಎರಡನೇ ಮನೆಯ ಜೊತೆ 12ನೇ ಮನೆಯು ಸೇರಿದ್ದಾಗ ಆ ವ್ಯಕ್ತಿಯು ದುಡಿದ ದುಡ್ಡೆಲ್ಲ ಖರ್ಚಾಗುತ್ತದೆ. ಏಕೆಂದರೆ 12ನೇ ಮನೆಯನ್ನು ಶಾಸ್ತ್ರದಲ್ಲಿ ವ್ಯಯವೆಂದು ಕರೆಯಲಾಗಿದೆ. ಈ 12ನೇ ಮನೆಯು ವ್ಯಕ್ತಿಯು ಕೂಡಿಟ್ಟ ಹಣವನ್ನೆಲ್ಲ ಖರ್ಚು ಮಾಡುವಂತೆ ಮಾಡುತ್ತದೆ. ಆದರೆ ಯಾವಾಗ ವ್ಯಕ್ತಿಯ ದಶದಲ್ಲಿ ಎರಡನೇ ಮನೆಯ ಜೊತೆ 11ನೇ ಮನೆಯು ನಕ್ಷತ್ರ ಅಧಿಪತಿ ಅಥವಾ ಉಪ ಅಧಿಪತಿಯಲ್ಲಿ ಸೂಚ್ಯಂಕವಾಗಿರುತ್ತದೆಯೋ ಆವಾಗ ವ್ಯಕ್ತಿಯು ಹೆಚ್ಚು ಹೆಚ್ಚು ಹಣವನ್ನು ಕೂಡಿಡುತ್ತಾನೆ. ಹಾಗಾಗಿ ಶಾಸ್ತ್ರದಲ್ಲಿ 11ನೇ ಮನೆಯನ್ನು ಲಾಭಸ್ಥಾನ ಎಂದು ಕರೆದಿದ್ದಾರೆ. ಈ ಮನೆಯು ಯಾವ ಮನೆಯ ಜೊತೆ ಸೇರಿರುತ್ತದೆ ಆ ಮನೆಯ ಕಾರಕತ್ವವನ್ನು ಹೆಚ್ಚಿಸುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳೆಲ್ಲವೂ KP ಪದ್ಧತಿಯಿಂದ ಆಯ್ದುಕೊಂಡಿದ್ದಾಗಿರುತ್ತದೆ.